ಶ್ರೀಕಂಠಪ್ಪ ವೃತ್ತ ಲೋಕಾರ್ಪಣೆ. ಮಾಜಿ ಸಂಸದ ದಿವಂಗತ ಡಿಸಿ ಶ್ರೀಕಂಠಪ್ಪ ಅವರ ಸ್ಮರಣಾರ್ಥವಾಗಿ ಕ್ರೀಡಾ ಮತ್ತು ಯುವಜನ ಇಲಾಖೆ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಚಿಕ್ಕಮಗಳೂರು ನಗರದ ಟೌನ್ ಕ್ಯಾಂಟೀನ್ ಬಳಿ ಅನುಮತಿ ಪಡೆದು ಹೊಸದಾಗಿ ನಿರ್ಮಿಸಿರುವ ಶ್ರೀಕಂಠಪ್ಪ ಅವರ ವೃತ್ತದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿದಿದ್ದು, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಹಾಗೂ ಶ್ರೀಕಂಠಪ್ಪರವರ ಕುಟುಂಬದವರು ಈ ವೃತ್ತಕ್ಕೆ ಡಿಸಿ ಶ್ರೀಕಂಠಪ್ಪ ವೃತ್ತ ಎಂದು ನಾಮಕರಣ ಮಾಡಿ ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಕ್ರೀಡಾ ಮತ್ತು ಯುವಜನ ಇಲಾಖೆ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಅವರು, ಸಮಾಜಕ್ಕೆ ಡಿಸಿ ಶ್ರೀಕಂಠಪ್ಪ ಅವರ ಕೊಡುಗೆ ಅಪಾರ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಇವರು ಬಡವರು, ದೀನ ದಲಿತರು, ಹಿಂದುಳಿದ ವರ್ಗದವರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದರು. ಇಂತಹವರ ವೃತ್ತ ನಿರ್ಮಾಣ ಮಾಡುತ್ತಿರುವ ನಾನೇ ಪುಣ್ಯವಂತ. ಇಂದಿನಿಂದ ಈ ವೃತ್ತವನ್ನು ನಗರಸಭೆಗೆ ಹಸ್ತಾಂತರಿಸಿದ್ದು, ಈ ವೃತ್ತದ ಸಂಪೂರ್ಣ ಸ್ವಚ್ಛತೆ, ವಿದ್ಯುತ್ ಪೂರೈಕೆ ಹಾಗೂ ನಿರ್ವಹಣೆ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ನಗರಸಭೆ ವತಿಯಿಂದ ನಿರ್ವಹಿಸಬೇಕೆಂದು ವಿನಂತಿಸಿದರು. ಪಾರ್ಲಿಮೆಂಟ್ ಚುನಾವಣೆಗೆ ನಾನು ಬಿಜೆಪಿಯಿಂದ ಟಿಕೆಟಿಗೆ ಆಕಾಂಕ್ಷಿಯಾಗಿದ್ದೆ. ಅದಕ್ಕಿಂತ ಮೊದಲು ಸುಮಾರು 8-9 ತಿಂಗಳು 4 ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೇಳಿ ಬಂದಂಥ ಒಂದು ಹೆಸರು ಏನು ಅಂದರೆ, ಶ್ರೀಕಂಠಪ್ಪನವರು ನಮಗೆ MP ಆಗಿದ್ದಾಗ ಅವರು ಮಾಡಿದ ಸೇವೆ, ಅವರ ಸರಳತೆ, ಅವರ ಸಜ್ಜನಿಕೆ, ಅವರ ಪ್ರಾಮಾಣಿಕತನ, ಇದನ್ನು ನಾವು ಅದಕ್ಕಿಂತ ಮೊದಲು ಕಾಣಲಿಲ್ಲ, ಅದರ ನಂತರವೂ ಕಾಣಲಿಲ್ಲ ಅಂತಕ್ಕಂಥ ಒಂದು ಮಾತು ಬಂದ ಬಗ್ಗೆ ನನಗೆ ಯಾಕೋ ಏನೋ ಶ್ರೀಕಂಠಪ್ಪನವರನ್ನ ಸ್ಮರಿಸುವಲ್ಲಿ ನಾವು ವಿಫಲರಾಗಿದ್ದೇವೋ ಏನೋ ಎಂಬತಕ್ಕಂಥ ತೀರ್ಮಾನಕ್ಕೆ ಬಂದು ನಾನು ಆಗಲೇ ಸಂಕಲ್ಪ ಮಾಡಿದ್ದೆ, ನನಗೆ ಟಿಕೆಟ್ ಸಿಗಲಿ ಸಿಗದೇ ಇರಲಿ, ಅಧಿಕಾರ ಸಿಗಲಿ ಸಿಗದೇ ಇರಲಿ, ಶ್ರೀಕಂಠಪ್ಪನವರ ಸ್ಮರಣಾರ್ಥವಾಗಿ ಒಂದು ಸ್ಮಾರಕವನ್ನು ಚಿಕ್ಕಮಗಳೂರು ನಗರ ಭಾಗದಲ್ಲಿ ಮಾಡಬೇಕು ಎಂಬತಕ್ಕಂಥ, ನಿರ್ಮಿಸಬೇಕು ಎಂಬತಕ್ಕಂಥ ಸಂಕಲ್ಪದೊಂದಿಗೆ ನಗರಸಭೆಯ ಅನುಮತಿಯನ್ನು ಪಡೆದು ಇವತ್ತು ಈ ಸರ್ಕಲನ್ನು ನಿರ್ಮಿಸಿ ಅತ್ಯಂತ ಸರಳ ರೀತಿಯಲ್ಲಿ ಉದ್ಘಾಟನೆ ಮಾಡಬೇಕು ಮತ್ತು ಶ್ರೀಕಂಠಪ್ಪನವರ ಕುಟುಂಬದವರೇ ಬಂದು ಅವರ ಹಸ್ತದಿಂದಲೇ ಉದ್ಘಾಟನೆ ಮಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಇವತ್ತು ಅದರ ಉದ್ಘಾಟನೆ ನೆರವೇರಿದೆ. ಇದನ್ನು ನಾವೀಗ ನಗರಸಭೆಯ ಸುರ್ಪದಿಗೆ ಹಸ್ತಾಂತರ ಮಾಡ್ತಿದ್ದೇವೆ. ಇಟ್ ಈಸ್ ಇನ್ನು ಚಿಕ್ಕಮಗಳೂರು ಕ್ಷೇತ್ರದ ಜನರಿಗೆ ಮತ್ತು ನಗರಸಭೆಗೆ ಸೇರಿದಂಥ ಒಂದು ಸ್ಮಾರಕ ಇದಾಗಿದೆ. ಆದರೆ ಡಿಸಿ ಶ್ರೀಕಂಠಪ್ಪರವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವಲ್ಲಿ ನಗರಸಭೆಯು ಸುಪ್ರೀಂ ಕೋರ್ಟ್ ನಿಯಮಾನುಸಾರ ಪ್ರತಿಮೆ ಪ್ರತಿಷ್ಠಾಪಿಸುವಂತಿಲ್ಲವೆಂದು ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಮೋದ್ ಮಧ್ವರಾಜ್ ಅವರು ರಾಜ್ಯದೆಲ್ಲೆಡೆ ಹಲವು ಮಹನೀಯರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದು, ಚಿಕ್ಕಮಗಳೂರಿಗೆ ಹಿರಿಮೆಯನ್ನು ತಂದ ಮಾಜಿ ಸಂಸದರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಕಾನೂನಿನ ನೆಪವನ್ನು ಹಿಡಿದಿದ್ದು, ಕಾನೂನಿಗೆ ಗೌರವ ಕೊಟ್ಟು ಪ್ರತಿಷ್ಠಾಪನೆ ಕಾರ್ಯವನ್ನು ಕೈಬಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಪ್ರತಿಷ್ಠಾಪಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ಪ್ರತಿಮೆಯನ್ನು ಕೂಡ ತರಿಸಿದ್ದೆ, ಆದರೆ ನಿನ್ನೆಯ ದಿವಸ ಅಧಿಕಾರಿಗಳು ಪ್ರತಿಮೆ ಇಡ್ಲಿಕ್ಕಿಲ್ಲ ಅಂತ ಆಕ್ಷೇಪಣೆ ಮಾಡಿದ್ದಕ್ಕೆ ಕಾನೂನಿಗೆ ಗೌರವ ಸಲ್ಲಿಸಿ ಅದನ್ನು ನಾನು ಕೈಬಿಟ್ಟಿದ್ದೇನೆ ಮತ್ತು ಆ ಪ್ರತಿಮೆಯನ್ನು ಶ್ರೀಕಂಠಪ್ಪನವರ ಕುಟುಂಬಕ್ಕೆ ಕೊಡುಗೆಯಾಗಿ ನೀಡಿದ್ದೆ. ಶ್ರೀಕಂಠಪ್ಪನವರ ಮೂರ್ತಿ ಕೂತ್ಕೊಳಿಸುವಾಗ ಇವರಿಗೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದು ನೆನಪಿಗೆ ಬಂದಿದೆ. ಅದು ಯಾಕೆ ಬಂದಿದೆ ಏನು ಅಂತ ನೀವು ಪತ್ರಕರ್ತರು ನೋಡ್ಕೊಳ್ಬೇಕು. ಅದನ್ನು ನೀವು ಒಂದು ಸೇವೆ ಮಾಡಿ, ಯಾಕಂದ್ರೆ ಶ್ರೀಕಂಠಪ್ಪನವರನ್ನ ನೆನಪಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಸಂದರ್ಭದಲ್ಲಿ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ JP ಕೃಷ್ಣೇಗೌಡ, ಶ್ರೀಕಂಠಪ್ಪ ಅವರ ಪತ್ನಿ ಮತ್ತು ಮಕ್ಕಳು, ಚಿಕ್ಕಮಗಳೂರಿನ ನಾಗರಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು.